ಈ ವಾರದ ಪಂಚಾಯಿತಿಯಲ್ಲಿ ಕಡೆಗೂ ಅಶ್ವಿನಿ ಗೌಡಗೆ ಬೆಂಡೆತ್ತಿದ ಕಿಚ್ಚ ಸುದೀಪ್. ಈ ಮನೆಯಲ್ಲಿ ವುಮನ್ ಕಾರ್ಡ್ ಬೇಡ, ಅಶ್ವಿನಿಗೆ ಬೆವರಿಳಿಸಿದ ಸುದೀಪ್. ಬಿಗ್ ಬಾಸ್ ಮನೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗುತ್ತಿಲ್ಲ ಎಂಬ ಆರೋಪಗಳನ್ನು ಅಶ್ವಿನಿ ಮಾಡುತ್ತಿದ್ದಾರೆ. ಬೇರೆಯವರಿಗೆ ಏಕವಚನದಲ್ಲಿ ಮಾತನಾಡುವ ಅವರು ತಮಗೆ ಮಾತ್ರ ಗೌರವ ಬೇಕು ಎಂದು ನಿರೀಕ್ಷೆ ಮಾಡುತ್ತಾರೆ. ಈ ಬಗ್ಗೆ ಸುದೀಪ್ ಅವರು ವೀಕೆಂಡ್ನಲ್ಲಿ ಮಾತನಾಡಿದ್ದಾರೆ. ಗೌರವ ನಿರೀಕ್ಷೆ ಮಾಡುವ ನೀವು ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ಕಲಿಯಿರಿ. ಈ ಮನೆಯಲ್ಲಿ ವುಮನ್ ಕಾರ್ಡ್ ಪ್ಲೇ ಮಾಡಬೇಡಿ ಎಂದು ಸುದೀಪ್ ಎಚ್ಚರಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಪ್ರವೇಶ. ಸುದೀಪ್ ಅವರು ಖುಷಿಯಿಂದ ಎಲ್ಲರೊಂದಿಗೆ ಮಾತುಕತೆ ಆರಂಭಿಸಿದ ನಂತರ ವಿಷಯವು ನೇರವಾಗಿ ಅಶ್ವಿನಿ ಗೌಡ ಅವರ ಟಾಪಿಕ್ಗೆ ಬರುತ್ತದೆ. ಏಕವಚನ ವಿವಾದ. ಅಶ್ವಿನಿ ಗೌಡ ಅವರು ಗಿಲ್ಲಿ ಮತ್ತು ರರು ತಮ್ಮನ್ನು ಏಕವಚನದಲ್ಲಿ ಬೈದಿದ್ದಾರೆ ಮತ್ತು ತಮ್ಮ ಚಾರಿತ್ರಕ್ಕೆ ತೇಜೋವಧೆ ಹಾನಿ ಮಾಡಿದ್ದಾರೆ ಎಂದು ಆರೋಪಿಸುತ್ತಾರೆ. ಈ ಮಾತು ಕೇಳಿದ ಸುದೀಪ್ ಅವರಿಗೆ ಕೋಪ ಬರುತ್ತದೆ. ಸುದೀಪ್ ಅವರ ಪಾಠ. ಸುದೀಪ್ ಅವರು ಅಶ್ವಿನಿಯವರಿಗೆ ಸಾರ್ವಜನಿಕವಾಗಿ ಗೌರವ ಕೊಡುವ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಬುದ್ಧಿವಾದ ಹೇಳುತ್ತಾರೆ. ನೀವು ಗೌರವವನ್ನು ಬಯಸುವುದಾದರೆ ನೀವು ಚಿಕ್ಕ ಮಕ್ಕಳಿಗೂ ಮೊದಲು ಗೌರವ ಕೊಡಲು ಕಲಿಯಬೇಕು. ನೀವು ಅಗೌರವದಿಂದ ಮಾತಾಡಿದರೆ ಅವರು ನಿಮಗೆ ಗೌರವ ಕೊಡಬೇಕೇ. ನೀವು ಗೌರವ ಕೊಟ್ಟು ನಂತರ ಅವರು ಕೊಡದಿದ್ದರೆ ಅದಕ್ಕೊಂದು ಅರ್ಥ ಇರುತ್ತದೆ. ನೀವೇ ಗೌರವ ಕೊಡದೆ ಅದನ್ನು ಬಯಸುವುದು ಹೇಗೆ? ಇತರ ಮಹಿಳೆಯರನ್ನು ಎಳೆದು ತಂದಿದ್ದು ಅಶ್ವಿನಿ ಅವರು ತಮ್ಮ ಜಗಳದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಈ ರೀತಿ ಮಾತಾಡಬೇಡಿ ಎಂದು ಹೇಳಿದ್ದಕ್ಕಾಗಿ ಸುದೀಪ್ ಅವರು ಪ್ರಶ್ನಿಸುತ್ತಾರೆ. ಅವರು ನಿಮಗೆ ಮಾತ್ರ ಆ ರೀತಿ ಮಾತಾಡುತ್ತಿದ್ದಾರೆ, ಎಲ್ಲ ಹೆಣ್ಣು ಮಕ್ಕಳನ್ನು ಯಾಕೆ ಸೇರಿಸಿಕೊಳ್ಳುತ್ತೀರಾ? ಸುದೀಪ್ ಅವರು ಅಲ್ಲಿರುವ ಇತರ ಮಹಿಳಾ ಸ್ಪರ್ಧಿಗಳನ್ನು ಕೇಳಿದಾಗ ಅಶ್ವಿನಿಯವರ ಮರ್ಯಾದೆಯನ್ನು ಕಾಪಾಡಲು ಕೈ ಎತ್ತಿದವರು ಯಾರೂ ಇರಲಿಲ್ಲ. ಅಶ್ವಿನಿಯವರ ಪ್ರತಿಕ್ರಿಯೆ. ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ದೇಹಭಾಷೆ, ಮೂಗು ಸಿಂಡರಿಸುವುದು, ತಲೆ ಆಡಿಸುವುದು ನಿರೂಪಕರಿಗೆ ಇಷ್ಟವಾಗಲಿಲ್ಲ ಮತ್ತು ಮೈ ಉರಿಯುವ ರೀತಿ ಇತ್ತು ಎಂದು ವಿವರಿಸಿದ್ದಾರೆ.